ತುಮಕೂರನ್ನ ಮರಳಿ ಪಡೆಯುವ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ನಾವು ಕೂಡ ಕೈಜೋಡಿಸಿದ್ದೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸೀಟು ಹಂಚಿಕೆಯಾಗಿ 3 ದಿನವಾದರೂ ದೋಸ್ತಿಗಳಲ್ಲಿ ತುಮಕೂರು ತಿಕ್ಕಾಟ ಮಾತ್ರ ಬಗೆಹರಿತಾ ಇಲ್ಲ. ತುಮಕೂರು ಸಂಸದ ಮುದ್ದಹನುಮೇಗೌಡರಿಗೆ ಅನ್ಯಾಯ ಆಗಿದೆ. ಪರಮೇಶ್ವರ್ ಜೊತೆಗೆ ನಾವೆಲ್ಲರೂ ಕೂಡ ತುಮಕೂರನ್ನ ಮರಳಿ ಪಡೆಯಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊನೆ ಕ್ಷಣದಲ್ಲಿ ಏನ್ ಬೇಕಾದರೂ ಆಗಬಹುದು. ಯಾರೂ ಕೂಡ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಬಾರದು. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಆಗಿರಬೇಕು ಅಂತ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ ಬಳಿಕ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಇಲ್ಲ ಅವ್ರೆ ಪಾಪ ಏನಿಲ್ಲ, ನಾವೆಲ್ಲರೂ ಓಡಾಡ್ತೀವಿ. ನಾನು ಕೂಡ ಪರಮೇಶ್ವರ್ ಸಾಹೇಬರು ಮೀಟ್ ಮಾಡಿದ್ಮೇಲೆ ನಾನು ಕೂಡ ಮಾನ್ಯ ದೇವೇಗೌಡರು ಮೀಟ್ ಮಾಡಿದ್ದೆ ಮತ್ತು ನಾನು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಒಬ್ಬರೇನು ಓಡಾಡ್ತಾ ಇಲ್ಲ. ಮುದ್ದಹನುಮೇಗೌಡರ ಪರವಾಗಿ ನಾವೆಲ್ಲ ಇದ್ದೇವೆ. ಖಂಡಿತವಾಗಿ ಅವ್ರಿಗೆ ಇದರಿಂದ ಈ ಒಂದು ತೀರ್ಮಾನದಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಅದನ್ನ ಸರಿಪಡಿಸುವಂತ ಜವಾಬ್ದಾರಿ ಕೂಡ ಕಾಂಗ್ರೆಸ್ಸೇ ವಹಿಸ್ಕೊಳ್ಬೇಕು, ನಾವೆಲ್ಲ ವಹಿಸ್ಕೊಳ್ತೀವಿ. ಎಲ್ಲರೂ ಅವರವರ ಜವಾಬ್ದಾರಿಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವು ಒಗ್ಗಟ್ಟಿನಿಂದ ಹೋಗಬೇಕಾಗ್ತದೆ. ಯಾರು ಒಂದೊಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಸಿದ್ದರಾಮಯ್ಯರು ಕೂಡ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಪರಮೇಶ್ವರ್ ಕೂಡ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ. ಆದ್ರಿಂದ ನಾವು ಆ ರೀತಿಯಾಗಿ ಅದನ್ನ ಹೇಳ್ತಕ್ಕಂಥ ಸರಿಯಲ್ಲ. ನಾವು ಒಂದಾಗಿ ಹೋಗ್ಬೇಕು. ಏನೇ ತೀರ್ಮಾನ ಅಲ್ಟಿಮೇಟ್ಲಿ ನಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರಬಹುದು. ಹೌದು, ನಮಗೆ ಯಾವುದೋ ಒಂದು ವಿಷಯದಲ್ಲಿ ನಮಗೆ ನೋವಾಗಿರ್ಬೋದು ಅಥವಾ ನಮಗೆ ಇಷ್ಟ ಇಲ್ಲದೆ ತೀರ್ಮಾನ ಆಗ್ಬೋದು. ಆದ್ರೆ ಹೈಕಮಾಂಡ್ ತೀರ್ಮಾನ ಆದ್ಮೇಲೆ ನಾವು ಒಪ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಕಾಂಗ್ರೆಸ್ನು ಗೆಲ್ಲಿಸಬೇಕಾಗ್ತದೆ, ಜೆಡಿಎಸ್ನು ಗೆಲ್ಲಿಸಬೇಕಾಗ್ತದೆ. ನಾವು ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಇದ್ರ ಮಧ್ಯದಲ್ಲಿ ಕೆಲವರು ಪಕ್ಷ ಬಿಡುವಂತದ್ದು ಹೋಗುವಂತದ್ದು ಎಲ್ಲ ಸಹಜ. ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗೋರು ಇದ್ದಾರೆ, ಪಕ್ಷ ಬಿಡೋರು ಇರ್ತಾರೆ. ಯಾಕಂದ್ರೆ ಅವಕಾಶವಾದಿಗಳು ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ. ಏನ್ ಮಾಡಕ್ಕಾಗ್ತದೆ?